ಆದಷ್ಟು ಪಾತ್ರೆ ತಳ ದಿಪ್ಪಿರೋದನ್ನೇ ತೊಗೊರಿ ನೀವು ಅಥವಾ ಕಡಾಯಿಯನ್ನು ತೊಗೊರಿ. ಇಲ್ಲಿ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಮೆಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರ ಸ್ಪೂನನ್ನೇ ಬಳಸ್ರಿ. 2 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾನು ಇವತ್ತಿಲ್ಲಿ ಸಾಂಬಾರು ಪ್ರಿಮಿಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಅತಿ ಕಡಿಮೆ ಸಮಯದಲ್ಲೇ ಸಾಂಬಾರನ್ನು ಮಾಡ್ಕೋಬೋದು. 3/4 ಬಟ್ಲಾಗಷ್ಟೇ ತೊಗರಿ ಬೇಳೆನ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಕಿದ್ದೀನಿ ರೀ ನಾನು. ನೋಡಿ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 3/4 ಬಟ್ಲಾಗಷ್ಟೇ ತೊಗರಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆಯನ್ನಾದ್ರೂ ಹಾಕೋಬೋದು, ನಡೀತದೆ. 1 ಸ್ಪೂನಾಗಷ್ಟೇ ಅಕ್ಕಿಯನ್ನು ಹಾಕೀನಿ. ಡೈಲಿ ಮನ್ಯಾಗ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರ ಅದೇ ಅಕ್ಕಿಯನ್ನೇ ಹಾಕಿರಿ. ನೋಡಿ, 1 ಸ್ಪೂನಾಗಷ್ಟು ಹಾಕಿದ್ದೀನಿ ಅದು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರ್ಕೋತೀನಿ ರೀ. ನೋಡಿ, ಒಂದು 50% ಆಗಷ್ಟು ಫಸ್ಟ್ ಹುರ್ಕೋತೀನಿ. ತುಂಬ ಕೆಂಪಗಾಗೋವರೆಗೂ ಅಲ್ಲ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ ನೀವು. ಅವಾಗ ಮೇಲ್ಗಡೆಯಿಂದ ಅಷ್ಟೇ ಹುರಿದಂಗಾಗಿರ್ತಾವೆ, ಒಳಗಡೆಯಿಂದ ಹುರಿದಿರು ಅಂದರೆ ಏನಾಗ್ತದೆ ರೀ, ಇನ್ನೂ ಹಸಿ ಅಂಶ ಇದರಲ್ಲಿ ಇರ್ತದೆ ಅಂದಂಗೆ ರೀ. ನೀವು ಎಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರಿತಿರಲ್ಲ ಅಷ್ಟು ಲಾಂಗ್ ಲಾಸ್ಟಿಂಗ್ ಇರ್ತದೆ ರೀ ಅದು. ಅಂದರೆ ತುಂಬ ದಿನದವರೆಗೂ ನೀವು ಇದನ್ನು ಇಡ್ಬೋದು. ನೋಡಿ, ಒಂದು 50% ಆಗಷ್ಟು ಏನು ಮಾಡ್ಕೊಂಡಿದ್ದೀನಿ, ಹುರಿದೀನಿ ರೀ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪಿಂದನೇ ಸಾಂಬಾರು ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ಹೆಚ್ಚು ಕಡಿಮೆ ಹಾಕೋಬೋದು, ನಡೀತದೆ. ನೀವು ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು 12ರಿಂದ 14 ಮೆಣಸಿನ್ಕಾಯಿನ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಿಮಗೆ ಇವು ಮೆಣಸಿನ್ಕಾಯಿ ಇಲ್ಲ ಖಾರ ಜಾಸ್ತಿ ಅನ್ನಿಸ್ತದೆ ಅಂದರೆ ಇದ್ರದ್ದೇನು ಖಾರ ಇರಲ್ಲ, ಕಲರ್ ಚೆನ್ನಾಗಿ ಬರ್ತದೆ. 1.5 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ ನಾನಿಲ್ಲಿ. 3 ಸ್ಪೂನ್ ಆಗಷ್ಟೇ ಹವೇಜ್ ಅಥವಾ ಧನಿಯಾನ ಹಾಕ್ತಾಯಿದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ನೀವು ಒಂದು 8 ಮೆಣಸಿನ್ಕಾಯಿನೂ ಹಾಕ್ಬೋದು. ಅದರಲ್ಲಿ 4 ಖಾರ ಇರೋ ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಬೋದು. ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕಿದ್ದೀನಿ ರೀ. 1.5 ಸ್ಪೂನ್ ಆಗಷ್ಟು ಜೀರಿಗೆ, 3 ಸ್ಪೂನ್ ಆಗಷ್ಟೇ ಹವೇಜ, ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳು, 1 ಸ್ಪೂನ್ ಆಗಷ್ಟು ಸಾಸಿವೆ. ನೋಡಿ, ಈಗ ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ಹಾಕಿದ್ದೀನಿ ರೀ. ನೋಡಿ, ಒಂದು ಸ್ವಲ್ಪ ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಮೆಣಸಿನ್ಕಾಯಿನೂ ಫುಲ್ ಕ್ರಿಸ್ಪಿ ಆಗಬೇಕು, ಕರಿಬೇವು ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕ್ರಿ. ನೀವು ಬೇಳೆ ಅದೆಲ್ಲ ಕೆಂಪಗಾಗೋರು ಹುರಿದ ಮೇಲೆ ಇವು ಹಾಕಿರಿ ಅಂದ್ರೆ ಅದು ತುಂಬಾ ಹುರಿದ್ಬಿಟ್ಟು ಕೈ ಟೇಸ್ಟ್ ಬರ್ತದೆ ರೀ. ಮತ್ತು ಇದ್ರ ಜೊತೆನೂ ಒಂದು ಅರ್ಧ ಆವಾಗ ಬೇಳೆ ಅದೆಲ್ಲ ಚೆನ್ನಾಗಿ ಹುರಿತಾವೆ. ಆವಾಗ ಜೀರಿಗೆ ಹವೇಜ ಎಲ್ಲನೂ ಕರೆಕ್ಟಾಗಿಯೇ ಹುರಿದಿರ್ತಾವೆ. ಮೀಡಿಯಮ್ ಅಥವಾ ಹೈ ಫ್ಲೇಮ್ ಇಡಬೇಡ್ರಿ. ನೋಡಿರಿ, ಕರಿಬೇವು ಕ್ರಿಸ್ಪಿ ಆಗ್ಯದ ರೀ, ಮೆಣ್ಸಿನ್ಕಾಯಿನೂ ಕ್ರಿಸ್ಪಿ ಆಗಿರ್ತಾವೆ. ನೋಡಿ, ಇದಕ್ಕೊಂದು ಹುರಿಯಾಕೆ ನನಗೆ 7ರಿಂದ 8 ನಿಮಿಷ ಆಗ್ತದೆ. ನಾನು ಗ್ಯಾಸನ್ನು ಆಫ್ ಮಾಡಿ ಅರ್ಧ ಸ್ಪೂನ್ ಆಗಷ್ಟೇ ಗಸಗಸೆಯನ್ನು ಹಾಕಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಇದಕ್ಕೆ. ನೋಡಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟೇ ಹಾಕಿದ್ದೀನಿ. ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟರ ಒಳಗನೆ ಇದೇನಾಗ್ತಾವೆ ರೀ, ಅವು ಹುರಿದು ಬಿಡ್ತಾವೆ. ನೋಡಿ, ಅಷ್ಟೇ ಬೆಚ್ಚಗಾದ್ರೆ ಸಾಕ್ರಿ. ಅದು ಗಸಗಸೆ ಮತ್ತು ಹಿಂಗನ್ನು ಹಾಕಿದ್ದೀನಿ ನಾನು. ನೋಡಿ, ಈಗ ಇದು ಕಂಪ್ಲೀಟಾಗಿ ಆರಲಿ. ಆರಿದ್ಮೇಲೆ ಏನು ಮಾಡೋಣ, ಪೌಡ್ರ್ ಮಾಡ್ಕೊಂಡು ನೋಡಿರಿ, ಈಗ ಇದು ಆರಿದೆ. ನಿಮಗೆ ಮೆಣಸಿನ್ಕಾಯಿ ಜಾಸ್ತಿ ಅನ್ಸಕತ್ರ ಒಂದು 8 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಒಂದು 4 ಖಾರ ಇರೋ ಮೆಣಸಿನ್ಕಾಯಿ, 4 ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಬೋದು. ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡೋಣ. ನೋಡಿ, ಎಷ್ಟು ಸಣ್ಣದಾಗಿ ಅರ್ಯಾಕಾಗ್ತದೆ ಅಷ್ಟು ಪೌಡ್ರ್ ಮಾಡಿರಿ. ನೋಡ್ರೇ ಗೊತ್ತಾಗತೈತಿ ಎಷ್ಟು ಫೈನ್ ಪೌಡ್ರ್ ಆಗೈತೆ. ನೋಡಿ, ಇದು ತುಂಬಾ ಚೆನ್ನಾಗಿ ಬರೋದು. ನೋಡಿ, ತುಂಬ ಘಮಘಮನೇನು ವಾಸನೆ ಬರತ್ತದ. ನೋಡಿರಿ, ಕಲರ್ನು ಆ ಬ್ಯಾಡಗೆ ಮೆಣಸಿನ್ಕಾಯಿದಿಂದ ಎಷ್ಟು ಚೆನ್ನಾಗಿ ಬಂದದ. ನೋಡಿ, ಸಾಂಬಾರು ಕಲರ್ ಚೆನ್ನಾಗಿ ಬರ್ತದೆ. ನಾನು 12 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೋಡಿ, ಈಗ ಇದಕ್ಕೆ ಬಂದು ಒಗ್ಗರಣೆಯನ್ನು ಹಾಕಬೇಕು ರೀ. ಈಗ ಅದೇ ಕಡಾಯಿಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಸಾಸಿವೆ. ನೋಡಿ, ಇನ್ನೊಂದು 3 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, ಅದು ಫ್ರೈ ಆದಮೇಲೆ ಆ ಮಾಡಿ ಇಟ್ಕೊಂಡಿರುವಂಥ ಪೌಡ್ರನ್ನು ಹಾಕೊಂಡ್ರಿ. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡು ನೀವು ಇದನ್ನು ಫ್ರಿಜ್ನಲ್ಲೆಲ್ಲ ಹೊರಗಡೆ ಇಟ್ರೂ 2 ತಿಂಗಳವರೆಗೂ ಏನೂ ಆಗಲ್ಲ ರೀ ಇದನ್ನು. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟರೆ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ ರೀ. ಅದೇನು ಎಲ್ಲ ಮಸಾಲೆ ಚೆನ್ನಾಗಿಯೇ ಹುರಿದಿರ್ತದೆ. ನೋಡಿ, ಈಗ ಇದೇನಾಗೈತೆ ರೀ, ಸಾಂಬಾರು ಪ್ರಿಮಿಕ್ಸ ರೆಡಿ ಆಗಿದೆ. ಇದು ಆರಿದ್ಮೇಲೆ ಏರ್ಟೈಟ್ ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಎಷ್ಟು ದಿನವರೆಗೂ ಯೂಸ್ ಮಾಡಿ ಆದಷ್ಟು ನೋಡಿರಿ ಕಡಿಮೆ ಎಣ್ಣೆ ಮಾಡ್ಕೋಬೇಕು. ತುಂಬ ಜಾಸ್ತಿ ಮಾಡಿದ್ರೆ ಭಾಳ ದಿನದವರೆಗೂ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಫ್ರೆಶ್ ಎಷ್ಟು ಇರ್ತದೋ ಅಷ್ಟೇ ಫ್ಲೇವರ್ ಚೆನ್ನಾಗಿರ್ತದೆ. ನೋಡಿ, ಇಷ್ಟಿಷ್ಟೇ ಮಾಡಿಕೊಂಡ್ರು ಇದು ಎಷ್ಟೋ ದಿನವರೆಗೂ ಹೋಗ್ತದೆ. ನೋಡಿ, ಈ ರೀತಿ ನೀವು ಆರಿದ್ಮೇಲೆ ಏರ್ಟೈಟ್ ಡಬ್ಬದಾಗ ಹಾಕಿಬಿಡ್ರಿ. ಅಥವಾ ನಿಮ್ಮ ಮಕ್ಕಳು ಎಲ್ಲ ಸ್ಕೂಲು ಕಾಲೇಜ್ಗೆ ಹೊರಗಿದ್ರಂದ್ರೂ ಈ ರೀತಿ ನೀವು ಸಾಂಬಾರು ಪ್ರಿಮಿಕ್ಸನ್ನು ಮಾಡಿ ಕೊಡ್ಬೋದು ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ಈಗ ಇದು ನೋಡಿ, ಈ ರೀತಿ ಮಾಡಿ ಇಟ್ಕೋಬೋದು. ನೀವು ಫ್ರಿಜ್ನಲ್ಲೇ ಇಡಬೇಕಂತೇನಿಲ್ಲ, ಹೊರಗಡೆನೂ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಈಗ ಇದೇ ಸಾಂಬಾರು ಪ್ರಿಮಿಕ್ಸನ್ನು ಯೂಸ್ ಮಾಡಿ ನಾನು ಸಾಂಬಾರನ್ನು ಮಾಡಿ ತೋರಿಸ್ತೀನಿ. ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲೆ ರೀ,
ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ. ನೋಡಿ, ನಿಮಗೆ ಸಾಂಬಾರು ಈರುಳ್ಳಿ ಇದ್ರೆ ನಿಮ್ಮ ಕಡೆ ಅದನ್ನು ಹಾಕ್ರಿ ನಡೀತದೆ. ನೋಡಿ, ಆ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ನೋಡಿ, ಒಂದು ಬದನೆಕಾಯಿ, ಒಂದು ಹೀರೆಕಾಯಿನ ಹಾಕಿದ್ದೀನಿ. ವೆಜಿಟೇಬಲ್ಸ್ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು. ಅಥವಾ ನಿಮ್ಮ ಕಡೆ ಸೋರೆಕಾಯಿ ಇದ್ರೂ ಹಾಕ್ಬೋದು, ಕುಂಬಳಕಾಯಿ ಇದ್ರೂ ಹಾಕ್ಬೋದು, ನುಗ್ಗೆಕಾಯಿ ಇದ್ರೂ ಹಾಕ್ಬೋದು. ನಾನಿಲ್ಲಿ 2 ಟೊಮೆಟೊನ ಹಾಕಿದ್ದೀನಿ. ಇದನ್ನು ಎಲ್ಲನೂ ನೋಡಿ, ನಾನಿಲ್ಲಿ ವೆಜಿಟೇಬಲ್ ಸಾಂಬಾರನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ವೆಜಿಟೇಬಲ್ ಬೇಕೋ ಆ ರೀತಿ ನೀವೇನು ಮಾಡ್ಬೋದು, ಸಾಂಬಾರನ್ನು ರೆಡಿ ಮಾಡ್ಕೋಬೋದು. ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಫ್ರೈ ಮಾಡಿದ್ದೀನಿ. ಈಗ ಈ ಪ್ರಿಮಿಕ್ಸನ್ನು ಹಾಕೊಂಡ್ರೆ ನೋಡಿರಿ, ನಾನು ಸಾಂಬಾರು ಗಟ್ಟಿಯಾಗಿಯೇ ಮಾಡಾಕಿದ್ದೀನಿ. ನೋಡಿ, ನಿಮ್ಗೆ ತಿಳು ಬೇಕಂದ್ರೆ 2 ಸ್ಪೂನ್ ಹಾಕೋರಿ. ಮೀಡಿಯಮ್ ಬೇಕಾಗಿತ್ತಂದ್ರೆ 3 ಹಾಕೋರಿ. ನಾನು ಗಟ್ಟಿಯಾಗಿಯೇ ಮಾಡಾಕಿದ್ದೀನಿ, 4 ಸ್ಪೂನ್ ಆಗಷ್ಟು ಹಾಕೊಂಡೆ. ಒಬ್ರಿಗೆ ತೆಳು ಸಾಂಬಾರು ಇಷ್ಟ ಆಗ್ತದೆ, ಒಬ್ರಿಗೆ ಗಟ್ಟಿ ಸಾಂಬಾರು ಇಷ್ಟ ಆಗ್ತದೆ. ನೋಡಿ, ಆ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಹಾಕೊಳ್ಳೋಣ. ನೋಡಿ, ನಾನು ಗಟ್ಟಿನೇ ಮಾಡ್ಕೊತೀನಿ. ನಿಮ್ಗೆ ತೆಳು ಗಟ್ಟಿ ನೀವು ನೋಡಿಬಿಟ್ಟು ಮಾಡ್ಕೊರಿ. ನೋಡಿ, ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ನಾನು ಹೇಳಿದ್ನಿಲ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದದ ಅಂತ ಹೇಳಿ. ನೋಡಿ, ಕುಕ್ಕರ್ಗೆ ಬೇಳೆ ಹಚ್ಚಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೋಡಿ, ನಮ್ಗೆ ಒಟ್ಟು ಟೈಮ್ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಡ್ರೆ ನೀವು ಒಂದು 10 ನಿಮಿಷದಲ್ಲೇ ಸಾಂಬಾರು ರೆಡಿ ಆಗ್ತದೆ. ನೋಡಿ, ತುಂಬ ಈಸಿ ಇದೆ ರೀ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ. ನಾನು ಉಪ್ಪು ಕಡಿಮೆ ಅದಕ್ಕೆ ಒಂದೊಂದು ಸಲ ಏನಾಗ್ತದೆ ರೀ, ಬೇಳೆ ಕುದಿಯಾಕೆ ಇಟ್ಟಿರ್ತೀವಿ, ಆ ಕುಕ್ಕರ್ನಿಂದ ಅದು ಹೊರಗೆ ಬಂದು ಗ್ಯಾಸು ಕುಕ್ಕರು ಎಲ್ಲನೂ ಏನಾಗ್ತದೆ, ಹೊಲಸಾಗಿಬಿಟ್ಟಿರ್ತದೆ. ಈ ರೀತಿ ನೋಡಿ ಫಟಾಫಟ್ ಏನು ಮಾಡ್ಕೊಬೋದು, ನೀವು ಸಾಂಬಾರನ್ನು ಮಾಡ್ಕೊಬೋದು. ನೋಡಿ, ನೀವು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿರಿ. ನಾನು ಇದನ್ನು ಮುಚ್ಚಿನೇ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು 3 ನಿಮಿಷ ಆಗಷ್ಟು ಕುದಿಸ್ಕೊತೀನಿ. ನೋಡಿ, ಚೆನ್ನಾಗಿ ಕುದಿನೂ ಬಂದದ, ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನೋಡಿ, ಇದು ಬೇಳೆ ಕುದಿಸಿ ಮಾಡಿದ ಸಾಂಬಾರ್ಗಿಂತನೂ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತದ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ. ನೋಡಿ, ನಾನು ಹೇಳಿದ್ದೀನಲ್ಲ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ. ನಮ್ಗೆ ಸ್ವಲ್ಪ ಗಟ್ಟಿ ಸಾಂಬಾರು ಇಷ್ಟ. ಈ ರೀತಿ ವೆಜಿಟೇಬಲ್ ಇತ್ತಂದ್ರೆ ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಸಾಂಬಾರು ರೆಡಿ ಆಗ್ಯದ. ಇದನ್ನು ನೀವೇನು ಮಾಡ್ಬೋದು, ಇಡ್ಲಿ ಜೊತೆ, ದೋಸೆ ಜೊತೆ, ಮುದ್ದೆ ಜೊತೆ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳುನು ಮಾಡ್ಕೊರಿ, ನಡೀತದೆ. ನೀವು ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಇದ್ರೂ ಅಷ್ಟನ್ನು ಹಾಕಿಬಿಟ್ಟು ಮಾಡ್ಕೋಬೋದು. ಈ ಸಾಂಬಾರು ಪ್ರಿಮಿಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.